ದಿವ್ಯಜ್ಯೋತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ವೀಕ್ಷಕರೇ, ಹೊಸ ವರ್ಷ ಅಂತ ಹೇಳಿದ್ರೆ 2024 23 ಮುಗಿದೋಯ್ತು. ಪಾಸ್ಟ್ ಈಸ್ ಹಿಸ್ಟ್ರಿ, ಫ್ಯೂಚರ್ ಇಸ್ ಮಿಸ್ಟ್ರಿ ಅಂದಾಗೆ ಫ್ಯೂಚರ್ ಹೇಳೋದು ಅಷ್ಟು ಸುಲಭ ಅಲ್ಲ. ನೀವು ತುಂಬ ಭಾಗ್ಯವಂತರು. ಜ್ಯೋತಿಷ್ಯದಿಂದ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಏನಾಗುತ್ತೆ 2024ಅಲ್ಲಿ. ಈ ಬೃಹಸ್ಪತಿ ಮೇಷರಾಶಿ ಬಿಟ್ಟುಬಿಟ್ಟು ವೃಷಭ ರಾಶಿಗೆ ಮೇ ತಿಂಗಳಲ್ಲಿ ಪರಿವರ್ತನೆ ಆಗುತ್ತೆ. ಸೊ ಹೊಸ ವರ್ಷ, ಹೊಸ ಹುರುಪು, ಹೊಸ ಸಂತೋಷದಲ್ಲಿ ನಾವು ಆಚರಣೆ ಮಾಡ್ತೀವಿ. ಹೊಸ ವರ್ಷದ ಸಮಯದಲ್ಲಿ ಚಂದ್ರನು ಸಿಂಹರಾಶಿ ಬಿಟ್ಟು ಕನ್ಯಾ ಅಂದರೆ ಕರ್ಕರಾಶಿ ಬಿಟ್ಟು ಸಿಂಹರಾಶಿಗೆ ಪ್ರವೇಶವಾಗುತ್ತೆ. ಚೌತಿ ನಕ್ಷತ್ರ ಬೆಳಿಗ್ಗೆ ಪಂಚಾಂಗ ನೋಡುವಾಗ ಅರ್ಧರಾತ್ರಿಗೆ ಹೊಸ ವರ್ಷವನ್ನು ಆಚರಣೆ ಮಾಡ್ತೀವಿ. ಆಗ ಪಂಚಮಿ ತಿಥಿ ಬರುತ್ತೆ. ಸಿಂಹದಲ್ಲಿ ಚಂದ್ರ. 12 ರಾಶಿಗಳು ನೋಡೋಣ. ಹೊಸ ವರ್ಷಕ್ಕೆ ಏನು ಫಲ ಇದೆ? ಇದು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದ ಚೌತಿಯ ತಿಥಿ. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಚೌತಿಯ ತಿಥಿ ಅಂದರೆ ಹುಣ್ಣಿಮೆ ಆಗಿ ಪಂಚಮಿ ತಿಥಿ. ಸೊ ಇಲ್ಲಿ ಗ್ರಹಗಳನ್ನು ಅರ್ಥ ಮಾಡ್ಕೊಳ್ಳಿ. ಮೇಷದಲ್ಲಿ ಗುರು. ಧನುರ್ಮಾಸ. ಪ್ರತಿ ವರ್ಷವೂ ಈ ಸೂರ್ಯನಾರಾಯಣ ಧನುರಾಸ್ಯದ ಮಧ್ಯಭಾಗದಲ್ಲಿರುತ್ತೆ. ಚಳಿಗಾಲ, ಭಾಳ ಚಳಿ. ಐಸ್ಲ್ಯಾಂಡ್ ಅಂತೂ ಹೇಳೋದೇ ಕಷ್ಟ. ಯುರೋಪೆಲ್ಲ ತಗೊಳ್ಳಿ, ಲಂಡನ್ ತಗೊಳ್ಳಿ, ನಾರ್ವೆ, ಸ್ವೀಡನ್. ನಮ್ಮ ಭಾರತದಲ್ಲಿ ಚಳಿ ಇದ್ರೂ ಸಹಿಸಬಹುದು. ಆದರೆ ಹಿಮಾಲಯದಲ್ಲಿ ಚಳಿ, ಬದ್ರಿ ಕೇದಾರಲ್ಲಂತೂ 6 ತಿಂಗಳು ದೇವರ ಪೂಜೆ. ನಾರದ ಮುನಿಗಳು ಬಂದು ಪೂಜೆ ಮಾಡ್ತಾರೆ. ಅಲ್ಲಿ ದೀಪ ಹಾಗೆ ಅಂಟ್ತಾ ಇರ್ತದೆ ಬದ್ರಿನಾಥಲ್ಲಿ. 6 ತಿಂಗಳು ಅಲ್ಲಿರೋ ಹೂವು ಆದಿಶಂಕರಾಚಾರ್ಯರು ಹೋಗ್ಬಿಟ್ಟು ಇದು ಚಳಿಗಾಲಕ್ಕೆ ಅಲ್ಲಿರೋ ಅರ್ಚಕರು ಕೆಳಗೆ ಬಂದುಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಚಳಿ ಜಾಸ್ತಿ, ಹಿಮ ಜಾಸ್ತಿ. ಅದನ್ನು ಹೇಮಂತ ಋತು ಅಂದರು. ಶಿಶಿರ ಋತು ಆದ ನಂತರ ಹೇಮಂತ ಋತು, ಆಮೇಲೆ ಶಿಶಿರ ಋತು, ಆಮೇಲೆ ವಸಂತ ಋತು. ಸಮ್ಮರ್, ವಿಂಟರ್ ಅರ್ಥ ಮಾಡ್ಕೊಳ್ಳಿ. ಈ ಧನುರ್ಮಾಸಕ್ಕೆ ನಾವು ಯಾಕೆ ಈ ಹೊಸ ವರ್ಷ ಪ್ರಾರಂಭ ಮಾಡ್ತಾಯಿದ್ವಿ ಅಂದರೆ ಇಲ್ಲಿ ಜೂಲಿಯನ್ ಕ್ಯಾಲೆಂಡರ್ ಇತ್ತು. ಆಮೇಲೆ ಪೋಪ್ ಗ್ರಿಗೋರಿ ಅವರು ಗ್ರಿಗೋರಿಯನ್ ಕ್ಯಾಲೆಂಡರ್ ತಗೊಂಡ್ಬಂದರು. ಜೂಲಿಯನ್ ಕ್ಯಾಲೆಂಡರ್ ಇರೋ ತಪ್ಪನ್ನು ಅವರು ತಿದ್ದುಕೊಂಡ್ರು. ಕಾಲಚಕ್ರ ಪಂಚಾಂಗವನ್ನು ಬಿಡುಗಡೆ ಮಾಡಿದ್ದೀವಿ. ತಗೊಳ್ಳೋದು ವಿಳಂಬ ಮಾಡಬೇಡಿ. ಜ್ಯೋತಿಷ್ಯ ಅರ್ಥ ಆಗುತ್ತೆ. ಪರಿಹಾರ ಹೇಗೆ ಮಾಡೋದು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಆಕಾಶದಲ್ಲಿ ಚಿತ್ರರೂಪದಲ್ಲಿ ನೋಡೋಣ ಬನ್ನಿ. ಮೇಷರಾಶಿಗೆ ಈ ಹೊಸ ವರ್ಷ ಹೇಗೆ ನಾವು ಆಚರಣೆ ಮಾಡ್ಬೋದು, ಯಾರಿಗೆ ಶುಭ, ಯಾರಿಗೆ ಗುರುಬಲ ಬರುತ್ತೆ, ಯಾರಿಗೆ ಮದುವೆ ಆಗುತ್ತೆ, ಯಾರಿಗೆ ಆಕಾಂಕ್ಷೆ ಪೂರ್ಣ ಆಗುತ್ತೆ ಹೊಸ ವರ್ಷದಲ್ಲಿ, ಚಿತ್ರರೂಪದಲ್ಲಿ ನೋಡೋಣ ಬನ್ನಿ. ಇದು ಮೇಷರಾಶಿ ನೋಡಿ. ಮೇಷರಾಶಿ ಅಶ್ವಿನಿ, ಭರಣಿ, ಕೃತಿಕ ಮೊದಲನೇ ಪಾದ ಮೇಷರಾಶಿ ಆಗುತ್ತೆ ನೋಡಿ. ಮೇಷದಲ್ಲಿ ಗುರು. ಮೇಷರಾಶಿಯವ್ರಿಗೆ ಇನ್ನು ಈ ಹೊಸ ವರ್ಷದಲ್ಲಿ ಮೇ ತಿಂಗಳ ನಂತರ ಗುರುಬಲ ಬರ್ತಾ ಇದೆ. ಸೊ ಹೊಸ ವರ್ಷ ಹ್ಯಾಪಿ ನ್ಯೂ ಇಯರ್ ಹೇಳೋದಲ್ಲ, ನಿಜವಾಗ್ಲೂ ನಿಮ್ಗೆ ಹ್ಯಾಪಿ ಆಗುತ್ತೆ. ಯಾಕಂದರೆ 11ರಲ್ಲಿ ಗುರು. ಆರ್ಥಿಕ ವೃದ್ಧಿ. ಹೊಸ ವರ್ಷವೆಲ್ಲ ವ್ಯಾಪಾರದಲ್ಲಿ ವೃದ್ಧಿ. ಶನಿಗೆ ಅಂದರೆ ಲೋಹ ಸಂಬಂಧ ವ್ಯಾಪಾರ ಮಾಡೋರು, ಎಣ್ಣೆ ವ್ಯಾಪಾರ ಮಾಡೋರು, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅರ್ಥ ಮಾಡ್ಕೊಳ್ಳಿ. ಕುಜನಿಗೆ ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್, ಬುಧನಿಗೆ ಎಲೆಕ್ಟ್ರಾನಿಕ್ ಇಂಜಿನಿಯರ್, ಕುಜನಿಗೆ ಅಂದರೆ ಇಲ್ಲಿ ಬೆಂಕಿ ಸಂಬಂಧ ಎಲೆಕ್ಟ್ರಾನಿಕ್ ಆಗುತ್ತೆ. ಆಮೇಲೆ ಬುಧನಿಗೆ ಕಂಪ್ಯೂಟರ್ ಇಂಜಿನಿಯರ್ಸು ಮೇಷರಾಶಿ. ಸೊ ಮೇಷರಾಶಿಗೆ ವೀಕ್ಷಕರೇ ಅದ್ಭುತ ಯೋಗ. ಈ ಬುಧನ ವಕ್ರವಾಗಿ 8ನೇ ಮನೆಯಲ್ಲಿ ಅತಿ ಶೀಘ್ರವಾಗಿ ಧನುರಾಶಿಗೆ ಪ್ರವೇಶವಾಗುತ್ತೆ. ಭಾಳ ಶುಭ ಯೋಗ. ಹೊಸ ವರ್ಷ ಎಂಜಾಯ್ ಮಾಡಿ. ನಿಮ್ಮ ಆಕಾಂಕ್ಷೆಗಳು ಇಡೀ ವರ್ಷ ಗುರುಬಲ ಬರೋ ಕಾರಣ ಶನಿ ಬಲವೂ ಇದೆ. ದಶ ನೋಡ್ಕೊಂಬಿಡಿ. 6ರಲ್ಲಿ ಕೇತು, ಶತ್ರುಧ್ವಂಸ, ಕೋರ್ಟ್ ಕೇಸ್ ಇದ್ದರೂ ಹೊಸ ವರ್ಷ ಶುಭ. ಮದುವೆನೂ ಆಗುತ್ತೆ. ಸಂತಾನ ಸುಖ. ಗಂಡು ಮಕ್ಕಳೇ ಆಗಿದ್ದಾರೆ ಗುರು ಬಲವಾಗಿದ್ದರೆ. ಶುಕ್ರ ಬಲವಾಗಿದ್ದರೆ ಹೆಣ್ಮಕ್ಳಾಗ್ತಾರೆ. ಅರ್ಥ ಮಾಡ್ಕೊಳ್ಳಿ. ಎಷ್ಟು ಗಂಡು ಎಷ್ಟು ಹೆಣ್ಣು ಯಾರ್ಯಾರು ಜೀವನದಲ್ಲಿ ಅಂತ ಸಂತಾನ ಸುಖ ಅನುಭವಿಸೋದು. ಸ್ವಲ್ಪ 12 ರಾಹು ಇದೆ. ರಾಹು ಶಾಂತಿ ಮಾಡೋದು ದಯವಿಟ್ಟು. ಕುಕ್ಕೆ ಸುಬ್ರಹ್ಮಣ್ಯ ಮೊನ್ನೆ ನಾವು ಘಾಟಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ ವಿಶೇಷ ಪೂಜೆಗಳು ನಡೆದಿದೆ. ಸ್ಕಂದನ ಪೂಜೆ ಅಲ್ಲೇ ಅಂತ ಹೇಳಿದ್ರೆ ಧನುರ್ಮಾಸದಲ್ಲೇ ನಾವು ಸುಬ್ರಹ್ಮಣ್ಯ ಷಷ್ಠಿಯನ್ನು ನಾವು ಆಚರಣೆ ಮಾಡ್ತೀವಿ. ವೃಷಭ ರಾಶಿ ನೋಡೋಣ. ಸ್ವಲ್ಪ ಮಧ್ಯಮವಾಗಿದೆ. ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್. ಮಾದಕ ಪದಾರ್ಥವನ್ನು ಸೇವನೆ ಮಾಡದೇ ಇದ್ದರೆ ನಿಮಗೂ ನಾವು ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದ್ದೀವಿ. ಯಾಕಂದರೆ 7ನೇ ಮನೆಯಲ್ಲಿ ಬುಧ, 7ರಲ್ಲಿ ಶುಕ್ರ. ಈ ಬುಧ ಶುಕ್ರರು ನೆಹರೂಜಿಯವ್ರ ಜಾತದಲ್ಲಿ 4ನೇ ಮನೆಯಲ್ಲಿದ್ದಕ್ಕೆ ಪ್ರಧಾನಮಂತ್ರಿಗಳಾದರು. ಆಮೇಲೆ ಶ್ರೀಮಾನ್ ದೇವೇಗೌಡರು ಆದರು ಅಂದರೆ ನರೇಂದ್ರ ಮೋದಿಯವರು ಇವತ್ತು ಅಯೋಧ್ಯೆಯಲ್ಲಿ ಹೊಸ ವರ್ಷದಲ್ಲಿ ಉಡುಪಿಯಲ್ಲಿ ಪರ್ಯಾಯ ಶ್ರೀಗಳು ಸುಗುಣೇಂದ್ರ ಸ್ವಾಮಿಗಳು, ಪುತ್ತಿಗೆ ಮಠ,
ಪರ್ಯಾಯ ಉಂಟಾಗುತ್ತೆ. ಆಮೇಲೆ ಅಯೋಧ್ಯೆಯಲ್ಲಿ ಭಾಳ ಜನ, ಲಕ್ಷಾಂತರ ಜನ ಹೋಗಿ ದೇವರ ಸೇವೆಯಲ್ಲಿ ಮಾಡ್ತಾರೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರವತಿ ಚೈವ ಸಪ್ತೈತೆ ಮೋಕ್ಷದಾಯಕ. ಉತ್ತರಾಯಣ ಪುಣ್ಯಕಾಲವರು ಕಾಯಿರಿ. ನಿಮಗೆ ಭಾಗ್ಯ ಪೊಂಗಲ್ ಹಬ್ಬ, ಹ್ಯಾಪಿ ನ್ಯೂ ಇಯರ್ ಹೇಳಿ, ಹ್ಯಾಪಿ ಪೊಂಗಲ್ ಹೇಳ್ತಾ ಇದೆ. ಆದರೆ ಪುನಃ ಹೇಳ್ತಾ ಇದೆ, ಮಾದಕ ಪದಾರ್ಥವನ್ನು ಸೇವನೆ ಮಾಡಬೇಡಿ. 14 ಮೇ ಟು 14 ಜೂನ್ ಯಾರು ಹುಡ್ತಾರೋ ಐ ಎಮ್ ಎ ಟಾರಸ್. ಮಿಥುನ ರಾಶಿಗೆ ಭಾಳ ಶುಭ. ಹೊಸ ವರ್ಷವೇ ನಿಮಗೆ ಭಾಗ್ಯೋದಯ. ಸಿಂಹದಲ್ಲಿ ಚಂದ್ರ, ಮಕಾ ನಕ್ಷತ್ರ ಪ್ರವೇಶ, ಗುರುದೃಷ್ಟಿ, ಮೇಷದಿಂದ ಗುರುದೃಷ್ಟಿ ಚಂದ್ರನ ಮೇಲೆ ಗಜಕೇಸರಿ ಯೋಗ ಉಂಟಾಗುತ್ತೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಮಿಥುನ ರಾಶಿ. ಸೊ ಮಿಥುನ ರಾಶಿಗೆ ವೀಕ್ಷಕರೇ 7ರಲ್ಲಿ ರವಿ ಮತ್ತು ಕುಜ ಎಲ್ಲ, ಮತ್ತು ಸ್ವಲ್ಪ ಶ್ರಮೆ ಪಡಬೇಕು. ಹೊಸ ವರ್ಷ ಶುಭವಾಗುತ್ತೆ, ಆದರೆ ಶಿವರಾತ್ರಿ ಹಬ್ಬ ಬರಬೇಕು. ಆಮೇಲೆ ಚಾಂದ್ರಮಾನ ಯುಗಾದಿ, ಹ್ಯಾಪಿ ಯುಗಾದಿನೂ ಹೇಳ್ತಾ ಇದ್ದೀವಿ. 2-3 ತಿಂಗಳು ಕಷ್ಟಪಡಿ. ಆಮೇಲೆ ಗುರುಬಲ ಇರುತ್ತೆ, ಮೇ ತಿಂಗಳವರೆಗೂ ಇರುತ್ತೆ. ಹೊಸ ವರ್ಷದಲ್ಲೇ ವಿವಾಹಾದಿ ಶುಭ ಕಾರ್ಯ ನಡೆಯುತ್ತೆ ಮಿಥುನ ರಾಶಿ. ಸೊ ಮಿಥುನ ರಾಶಿಗೆ ವೀಕ್ಷಕರೇ 25 ದಿವಸಗಳಿಗೆ ಶುಕ್ರ ಬಲ ಬರ್ತಾ ಇದೆ. ತುಂಬ ಸಿಹಿ ಸುದ್ದಿ, ನಿಮಗೆ ಹೊಸ ವರ್ಷ ಶುಭವಾಗುತ್ತೆ ಮಿಥುನ ರಾಶಿ. ಸೊ 14 ಜೂನ್ ಟು 14 ಜುಲೈ ಯಾರ್ಯಾರು ಹುಡ್ತಾರೆ, ನಿಮ್ಮ ಆಕಾಂಕ್ಷೆ. ಯಾಕೆ ಗುರುಬಲ ಇದೆ, ಇನ್ನೊಂದು 11 ಗುರು, ಅರ್ಥ ಮಾಡ್ಕೊಳ್ಳಿ. 9ನೇ ಮನೆಯಲ್ಲಿ ಶನಿ ಸ್ವಸ್ಥಾನದಲ್ಲಿದೆ, ಏನು ಕೆಟ್ಟದ್ದು ಮಾಡಲ್ಲ. ಅಷ್ಟಮ ಶನಿ ತುಂಬ ಕಷ್ಟಪಟ್ರಿ. 4ರಲ್ಲಿ ಕೇತು ಇದೆ. ಒಂದು ತಂದೆ ತಾಯಿ ಆರೋಗ್ಯದ ಕಡೆ ಈ ವರ್ಷ ಸ್ವಲ್ಪ ಗಮನ ಕೊಡಬೇಕು. ಹೊಸ ವರ್ಷ ನಿಮಗೆ ಅದ್ಭುತ ಯೋಗ, ಶುಭಕರ. ಆದರೆ ಶಿವರಾತ್ರಿ ಹಬ್ಬದವರೆಗೂ ಕಾಯಬೇಕು. ಕರ್ಕ ರಾಶಿ ನೋಡೋಣ. ಕರ್ಕ ರಾಶಿಗೆ ವೀಕ್ಷಕರೇ ಮಧ್ಯಮವಾದಂಥ ದಿವಸ, ಆದರೆ ಸೂರ್ಯನಾರಾಯಣ ಕೃಪೆ ಇದೆ. ಯಾಕಂದರೆ ಸೂರ್ಯನ 6ನೇ ಮನೆ, ಶತ್ರು ಹರಣ, ರೋಗ ಗುಣ ಆಗುತ್ತೆ. ಒಳ್ಳೆ ವೈದ್ಯರು ಸಿಕ್ಕಿ ಸರಿಯಾದ ಮೆಡಿಕಲ್ ಟ್ರೀಟ್ಮೆಂಟ್. ಹೊಸ ವರ್ಷ ಕರ್ಕ ರಾಶಿ ನಿಮಗೆ ಸಿಹಿ ಸುದ್ದಿ. ಆದರೆ ಮೇ ನಂತರ ನಿಮಗೆ ಗುರುಬಲ ಬರ್ತಾ ಇದೆ. ಮೇವರೆಗೂ ಕಾಯಬೇಕು. ಮೇ ತಿಂಗಳಲ್ಲಿ ಗುರು ಬೃಹಸ್ಪತಿ ಮೇಷರಾಶಿ ಬಿಟ್ಟು ವೃಷಭ ರಾಶಿ ಪ್ರವೇಶವಾಗೋ ಕಾರಣ ನಿಮಗೆ ತುಂಬ ಶುಭ ಫಲ ಆಗುತ್ತೆ ಕರ್ಕ ರಾಶಿ. ಸೊ ಕರ್ಕ ರಾಶಿ ರೈತರು, ಜಲರಾಶಿ ಅಂದರು. ರೈತರು ಸರಿಯಾಗಿ ಬಿತ್ತನೆ ಬೀಜ, ಅಂದರೆ ಬೀಜ ಬಿತ್ತುವಾಗ ಒಳ್ಳೆ ಸುಮುಹೂರ್ತದಲ್ಲಿ ನೋಡಿ. ಅಮಾವಾಸ್ಯೆಗಳು ಬರುತ್ತೆ, ಗ್ರಹಣಗಳು ಬರುತ್ತೆ, ಅಂಥ ಸಮಯಗಳಲ್ಲಿ ಬೀಜ ಬಿತ್ತಬೇಡಿ. ಹುಣ್ಣಿಮೆಗೆ ಬಿತ್ತಬೇಡಿ. ತುಂಬ ಲಾಭ ಆಗುತ್ತೆ ರೈತರಿಗೆ. ಹಲವು ರೈತರಿಗೆ ಕಷ್ಟ ಇದೆ. ದಶೆ ಚೆನ್ನಾಗಿದ್ದರೆ ತೊಂದರೆ ಆಗಲ್ಲ. ಯಾಕಂದರೆ ಅಷ್ಟಮ ಶನಿ, ಶನಿ ಮಹಾತ್ಮನಿಗೆ ಶಾಂತಿ ಮಾಡ್ಕೊಳ್ಳಿ ಈ ವರ್ಷ. ಗುರುಬಲ ಮೇ ತಿಂಗಳು ಕಾಯಿರಿ. ಈ ಗುರು ವಿಷಯಕ್ಕೆ ಬರ್ತಾನೆ, ನಿಮ್ಮ ಸಂಕಟಗಳು ದೂರ ಆಗಿ, ಶತ್ರು ನಾಶ ಆಗಿ, ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ. ಯಾಕಂದರೆ ಶುಕ್ರ ಬಲ ಇದೆ. 5ರಲ್ಲಿ ಶುಕ್ರ. ಕರ್ಕ ರಾಶಿ. ಸಿಂಹ ರಾಶಿಗೆ ಸಿಂಹದಲ್ಲೇ ಚಂದ್ರ ಇದೆ, ಮಖಾ ನಕ್ಷತ್ರ, ಗುರುಬಲ ಇದೆ. ಮೇ ತಿಂಗಳೊಳಗಾಗಿ ನಿಮ್ಗೆ ಯಾವುದೋ ಶುಭ ಕಾರ್ಯ ನಡೀತದೆ. ಗೃಹ ಪ್ರವೇಶನಾಗಲಿ, ಒಂದು ಜಮೀನು ತಗೊಂಡು ಮನೆ ಕಟ್ಟೋ ಒಂದು ಆಸೆ, ಸ್ವಂತ ಮನೆ ಮಾಡಬೇಕು. ಅರ್ಥ ಮಾಡಿ. ಇಲ್ಲದ ಹಳೆ ಮನೆಯನ್ನು ಜೀರ್ಣೋತ್ಥಾನ ಒಡೆದ್ಬಿಟ್ಟು ಪುನಃ ಕಟ್ಟಿಸಬೇಕು. ಅದಕ್ಕೆ ಆರ್ಥಿಕ ವೃದ್ಧಿನೂ ಆಗುತ್ತೆ ಸಿಂಹರಾಶಿ. ಯಾಕಂದರೆ 4ರಲ್ಲಿ ಶುಕ್ರ, ವಾಹನದಿಂದ ಲಾಭ, ಭೂಮಿಯಿಂದ ಲಾಭ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ಲಾಭ. ಸುಖನಿದ್ರಾ ಯೋಗ ಅಂದರು. ಮಾತೃ ಸುಖ, ಮಾತೃ ಆಶೀರ್ವಾದ 4ನೇ ಮನೆ, ಅರ್ಥ ಮಾಡ್ಕೊಳ್ಳಿ. ಸೊ ಸಿಂಹದಲ್ಲೇ ಚಂದ್ರ, ಆಕಾಶ ನೋಡಿ. ಪಂಚಮಿಯ ತಿಥಿಯ ದರ್ಶನ, ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಪಂಚಮಿ ತಿಥಿ ಬಹಳ ಶುಭಕರ. 7ನೇ ಮನೆಯಲ್ಲಿ ಶನಿ ಇದೆ. ಸಿಂಹರಾಶಿಗೆ 7ನೇ ಮನೆಯಲ್ಲಿ ಶನಿ ಇದೆ. ಶನಿ ಮಹಾತ್ಮನ ಶಾಂತಿ ಮಾಡೋದು ದಯವಿಟ್ಟು ಮರಿಬೇಡಿ. ಕನ್ಯಾ ರಾಶಿ, ಕನ್ಯೆಯಲ್ಲೇ ಕೇತು ಇದೆ. ಸರ್ಪ ಶಾಂತಿ ಮಾಡಿಕೊಳ್ಳಿ. ಓಂ ಅನಂತಾಯ ನಮ, ಓಂ ವಾಸುಕೇ ನಮ. ಬಲರಾಮರ ಧ್ಯಾನ. ಶ್ರೀರಾಮ, ಬಲರಾಮ, ಪರಶುರಾಮ, 3 ರಾಮರು ಹೊಂದಿದ್ದಾರೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ಸಹಸ್ರನಾಮ ತತ್ತುಲ್ಯಂ ಶ್ರೀ ರಾಮನಾಮವರಾನನೆ. ವಿಷ್ಣು ಸಹಸ್ರನಾಮದಲ್ಲಿ ಶಿವನೇ ಪಾರ್ವತಿಗೆ ಹೇಳಿರೋದು, ಅರ್ಥ ಮಾಡ್ಕೊಳ್ಳಿ. ಅಂದರೆ ಶಿವರಾತ್ರಿ ಹಬ್ಬದ ಒಳಗೆ ನಿಮಗೆ ಶುಭ. ಉತ್ತರಾಯಣ ಪುಣ್ಯಕಾಲಕ್ಕೆ ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮ ಹೇಳಿದ ಸಮಯ ಭೀಷ್ಮಾಚಾರ್ಯರು ಶರಶಯ್ಯ ಮೇಲೆ ಹೇಳಿದರು. ಸೊ ಕನ್ಯಾ ರಾಶಿಗೆ ಮಹಿಳೆಯರಿಗೆ ತುಂಬ ಶುಭ. ಗುರುಬಲ ಬರ್ತಾ ಇದೆ. ಮೇ ತಿಂಗಳ ನಂತರ ಈ ಬೃಹಸ್ಪತಿ ವೃಷಭ ರಾಶಿಗೆ ಪ್ರವೇಶವಾಗುತ್ತೆ. ಅಷ್ಟರಲ್ಲಿ ಈ ಬುಧನು 4ಕ್ಕೆ ಹೋಗುತ್ತೆ, ಶುಕ್ರನು 4, ಸೂರ್ಯನು ಮಕರಕ್ಕೆ ಹೋಗಿ ಮಕರ ಅಯ್ಯಪ್ಪ ಸ್ವಾಮಿಯಲ್ಲಿ ಭಾಳ ಮಕರ ಜ್ಯೋತಿಯನ್ನು ಯಾರ್ಯಾರು ಬಹಳ ಭಕ್ತರು ಹೋಗಿ ದರ್ಶನ ಮಾಡ್ತಾರೆ ಅವ್ರಿಗೆಲ್ಲ ಒಳ್ಳೆಯದಾಗುತ್ತೆ. 6ರಲ್ಲಿ ಶನಿ ಇದೆ, ಅರ್ಥ ಮಾಡ್ಕೊಳ್ಳಿ ಕನ್ಯಾ ರಾಶಿ.
ಸೊ ಸರ್ಪಶಾಂತಿ ಮಾಡೋದು ಮರಿಬೇಡಿ. 2 ದಿವಸ ಹೋಗಲಿ, ಹೊಸ ವರ್ಷವಾಗಿ 2 ದಿವಸದ ನಂತರ ಬಹಳ ಭಾಗ್ಯೋದಯ. ತುಲಾರಾಶಿ ಚಿತ್ತ ಸ್ವಾತಿ ವಿಶಾಖ ನಕ್ಷತ್ರ, ಬಹಳ ಭಾಗ್ಯೋದಯ. ಹೊಸ ವರ್ಷವೇ ಹೊಸ ಹುರುಪು, ಹೊಸತನ, ಹೊಸ ಸಂತೋಷ ಬರುತ್ತೆ. ಗುರು ಬಲ ಇದೆ, 7ರಲ್ಲಿ ಗುರು, ವಿವಾಹಾದಿ ಶುಭ ಕಾರ್ಯ ನೋಡ್ತೀವಿ. 2ರಲ್ಲಿ ಧನಲಾಭ ಶುಕ್ರ, 2ರಲ್ಲಿ ಬುಧ, ಹೊಸ ವ್ಯಾಪಾರ ಮಾಡ್ಬೋದು. ದೂರದೇಶ ಪ್ರಯಾಣ ಆಸೆ ಇರುತ್ತೆ. ಹಲವರು ದೂರದೇಶ ಪ್ರಶ್ನೆ ಕೇಳಿ, ಚೆನ್ನಾಗಿದ್ದರೆ ದೂರದೇಶಕ್ಕೆ ಹೋಗಿ, ಚೆನ್ನಾಗಿಲ್ಲದಿದ್ದರೆ ಹೋಗಬೇಡಿ, ನಷ್ಟ ಆಗಿಬಿಡುತ್ತೆ. ಎಲ್ರಿಗೂ ಶುಭ ಅಲ್ಲ, ಅರ್ಥ ಮಾಡಿ. ಹಲವರು ಇಲ್ಲೇ ಇದ್ದುಬಿಟ್ಟು ಮೇಲೆ ಬರ್ಬೋದು. ಆಗ ಜ್ಯೋತಿಷನ ಪ್ರಶ್ನೆ ಕೇಳಿ ನಿರ್ಣಯ ಮಾಡಿ. ಗುರುಬಲ ಇದೆ ತುಲಾರಾಶಿ. ಪಂಚಮ ಶನಿ, ಸಂತಾನ ಸ್ವಲ್ಪ ಲೇಟ್ ಆಗ್ಬೋದು. 6ರಲ್ಲಿ ರಾಹು, ಶತ್ರುಧ್ವಂಸ, ಆರ್ಥಿಕ ವೃದ್ಧಿ. ಬುಧ ಶುಕ್ರ 2ನೇ ಮನೆ ಅರ್ಥ. 3ರಲ್ಲಿ ಸೂರ್ಯ, ಪರಾಕ್ರಮದ ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಜಯ ನಿಮ್ಮದು. ದಶೆ ಚೆನ್ನಾಗಿರ್ಬೇಕು, ಇಲ್ಲದೆ ಮಣ್ಣು ಹಿಡಿದು ಬಂಗಾರ ಆಗುತ್ತೆ. ಹೊಸ ವರ್ಷ ಅರ್ಥ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಗೆ ವೀಕ್ಷಕರೇ 2 ದಿವಸ ಹೋಗಬೇಕು. ಹೊಸ ವರ್ಷ ಮಧ್ಯಮವಾಗಿದೆ, ಹುಷಾರಾಗಿರಿ. ಗುರುಬಲ ಮೇ ತಿಂಗಳಿಗೆ ಬರುತ್ತೆ. ಅದೇ ಈ ಬುಧ ಶುಕ್ರ ನಿಮ್ಮನ್ನು ಕಾಪಾಡ್ತಾ ಇದೆ. ಉತ್ತರಾಯಣ ಪುಣ್ಯಕಾಲ, ಪೊಂಗಲ್, ಹ್ಯಾಪಿ ಪೊಂಗಲ್ ಹೇಳ್ತಾ ಇದ್ದೀವಿ. ಮಕರ ಜ್ಯೋತಿ ಅರ್ಥ ಮಾಡ್ಕೊಳ್ಳಿ. ಅಯ್ಯಪ್ಪ ಸ್ವಾಮಿ ಭಕ್ತರು ಸ್ವಾಮಿ ಶರಣಂ ಅಯ್ಯಪ್ಪ ಅಂತ ಎಷ್ಟು ಭಕ್ತಿಯಾಗಿ ಅಲ್ಲಿ ಹೋಗಿ ದರ್ಶನ ಮಾಡ್ತಾರೆ. 18 ಮೆಟ್ಲಿದೆ. ಸೂರ್ಯನ ಜ್ಯೋತಿಷಕ್ಕೂ ಸೂರ್ಯ ಬ್ರಹ್ಮ ವ್ಯಾಸ ವಶಿಷ್ಠ ಅಂದರು. 18 ಆಚಾರ್ಯರು ಜ್ಯೋತಿಷವನ್ನು ಹೇಳಿದ್ದಾರೆ. ಸೊ ವೃಶ್ಚಿಕ ರಾಶಿಗೆ ಗುರುಬಲ ಮೇ ತಿಂಗಳು, ಉತ್ತರಾಯಣ ಪುಣ್ಯಕಾಲ, ವಿಶೇಷ ಕಾರ್ಯಕ್ರಮ ನಡೆಸ್ಕೊಡ್ತೀವಿ, ನೋಡೋದು ಮರಿಬೇಡಿ. ನಿಮಗಂತೂ ಅದ್ಭುತ ಯೋಗ, ಶುಭಕರ. ಯಾಕಂದರೆ ಈ ಸೂರ್ಯನ ನಮ್ಮ ಧನುರಾಶಿ ಬಿಟ್ಟು ಮಕರ ರಾಶಿಗೆ ಪ್ರವೇಶವಾಗುತ್ತೆ. 14th ಜನವರಿ ರಾತ್ರಿಗೆ 15ನೇ ತಾರೀಕು ಆಚರಣೆ ಮಾಡ್ತೀವಿ. ಧನುರಾಶಿಗೆ ಗುರುಬಲ ಇದೆ, ಸಂತಾನ ಸುಖ ಇದೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯದು. 3ರಲ್ಲಿ ಶನಿ, 7ರ ಶನಿಯಲ್ಲಿ ಕಷ್ಟಪಟ್ಟರೆ ಶೂನ್ಯ ಮಾಸ. ದಕ್ಷಿಣಾಯನ ಮುಗಿದು ಉತ್ತರಾಯಣ ಬರ್ತಾನೆ, ನಿಮಗೆ ಭಾಗ್ಯೋದಯ. ಸೊ ಸೂರ್ಯನಾರಾಯಣ ಮೇಷರಾಶಿ ಧನುರಾಶಿ ಬರ್ತಾನೆ. ಉಚ್ಚ ಸೂರ್ಯ ನವಾಂಶದಲ್ಲಿರುತ್ತೆ. ಷೋಡಶಾಂಶಗಳನ್ನ ನೋಡ್ಕೊಂಡು ಶ್ರಮೆಪಟ್ಟು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಈ ಸೂರ್ಯನು ಕುಂಭಕ್ಕೆ ಬಂದಾಗ ಎಲ್ಲ ಶಿವರಾತ್ರಿ ಹಬ್ಬ ನೆನ್ಪಿಡಿ. ಆಮೇಲೆ ಯುಗಾದಿ ಹಬ್ಬ, ಚಾಂದ್ರಮಾನ. ಸೊ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದ್ದೀವಿ, ಹ್ಯಾಪಿ ಯುಗಾದಿನೂ ಹೇಳ್ತಾ ಇದ್ದೀವಿ, ಹ್ಯಾಪಿ ಪೊಂಗಲ್ ಹೇಳ್ತಾ ಇದ್ದೀವಿ. ಗುರುಬಲ ಇರೋ ಮೇವರೆಗೂ ಇದೆ. 3ರಲ್ಲಿ ಶನಿ ಸ್ವಸ್ಥಾನ. ಸೊ ಹೊಸ ವರ್ಷ ನಿಮಗೆ ಭಾಗ್ಯೋದಯವಾಗುತ್ತೆ. ಮಕರ ರಾಶಿ ಹೊಸ ವರ್ಷ 1-2 ದಿವಸ ಹೋಗಬೇಕು, ತುಂಬ ಹುಷಾರಾಗಿ ಅಂತ ಹೇಳಿದ್ರೆ ಇಲ್ಲಿ ಹೊಸ ವರ್ಷ ಹಲವ್ರಿಗೆ ಒಳ್ಳೆಯದಾಗುತ್ತೆ. ಹಲವ್ರಿಗೆ ಕಷ್ಟನೂ ಆಗ್ಬಿಡುತ್ತಲ್ಲ, ಎಲ್ರಿಗೂ ಹ್ಯಾಪಿ ಇರೋದಿಲ್ವಲ್ಲ ಅಂಥವರು 7ರ ಶನಿ ಇದೆ. ಶನಿ ಮಹಾತ್ಮನ ಶಾಂತಿ ಮಾಡ್ಕೊಳ್ಳಿ. ಮೇ ತಿಂಗಳವರೆಗೂ ಕಾಯಿರಿ. ಮೇ ನಂತರ ನಿಮ್ಮ ಗುರುಗಳ ಬರ್ತಾ ಇದೆ. ಮೇ ತಿಂಗಳಲ್ಲಿ ಸೂರ್ಯನಾರಾಯಣ ಮಕರ ರಾಶಿ ಪ್ರವೇಶವಾಗುತ್ತೆ. ಪೊಂಗಲ್ ಹಬ್ಬ ಅದ್ಭುತ. ನಮಸ್ಕಾರ ಪ್ರಿಯೋ ಭಾನುಹು ಅಂತ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ನಂಬಿಕೆ ಇರೋರು ಸೂರ್ಯ ನಮಸ್ಕಾರ, ನಂಬಿಕೆ ಇಲ್ಲದವರು ವಾಕಿಂಗ್ ಹೋಗ್ಬಿಡಿ. ಆ ಸೂರ್ಯನ ಕಿರಣ ವಿಟಮಿನ್ ಬಿ, ವೈದ್ಯರೆಲ್ಲ ಹೇಳ್ತಾರೆ ವಿಟಮಿನ್ ಸಿಕ್ಕುತ್ತೆ, ಅರ್ಥ ಮಾಡ್ಕೊಳ್ಳಿ. ಬೆಳಗಿನ ಸೂರ್ಯ ಕಿರಣ ಅದ್ಭುತ, ಆರೋಗ್ಯಕ್ಕೆ ಒಳ್ಳೆಯದು. ಒಂದು ವಾಕಿಂಗ್ ಮಾಡೋದು, ಪ್ರಾಣಾಯಾಮ ಮಾಡೋದು, ಯೋಗ ಮಾಡೋದು ಮರಿಬೇಡಿ. ಮಕರ ರಾಶಿ ಆಗ ನಿಮ್ಮ ಸಾಡೆ ಸಾತಿ ಶನಿನೂ 1 ವರ್ಷಕ್ಕೆ ಮುಗಿದು ಹೋಗುತ್ತೆ. ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ಹೊಸ ವರ್ಷ ನಿಮಗೂ ಮೇ ತಿಂಗಳ ನಂತರ ಗುರುಬಲ ಬರೋ ಕಾರಣ ಶುಭ. ಕುಂಭರಾಶಿಗೆ ಕುಂಭದಲ್ಲಿ ಶನಿ ಇದೆ, 7ರ ಶನಿ ಶಾಂತಿ ಮಾಡ್ಕೊಳ್ಳಿ. ಆದರೆ ಸೂರ್ಯನಾರಾಯಣ 11 ಸೂರ್ಯ ನಿಮ್ಮನ್ನು ಕಾಪಾಡ್ತಾ ಇದೆ. ಒಂದು ಗ್ರಹ ದೋಷ ಇದೆ, ಇನ್ನೊಂದು ಗ್ರಹ ಕಾಪಾಡುತ್ತೆ. ಸೂರ್ಯನ 11, ಕುಜ 11, ಈ ರವಿ ಕುಜ ಇವೆಲ್ಲ ನೋಡಿ. ದೀಪಾವಳಿ ಹಬ್ಬಕ್ಕೆ ಅಕ್ಟೋಬರ್, ನವಂಬರ್, ಡಿಸೆಂಬರಿಂದ ಯುದ್ಧ ತಂದ ಕಾರಣ ಬೆಂಕಿಗಳಿಂದ ಅಪಘಾತ. ದೀಪಾವಳಿ ದಿವಸವನ್ನೇ ಬೆಂಕಿಗಳಿಂದ ಅಪಘಾತ ಆಗಿದೆ. ಭೂಕಂಪಗಳು ಬರೋದು, ಪ್ರಕೃತಿ ವಿಕೋಪ ಆಗೋದು, ವಾಲ್ಕೆನೋಗಳು ಬರ್ತಾ ಇದೆ. ಹೊಸ ವರ್ಷಕ್ಕೆ ಹಲವು ದೇಶಗಳಿಗೆ ಸಂಕಟ ಇದೆ, ಆದರೆ ಪಾರಾಗುತ್ತೆ. ಯುದ್ಧಗಳು ನಿಲ್ಲಿ, ಇಸ್ರಾಯೇಲು, ಹಮಾಸು, ಗಾಜಾನಲ್ಲಿ ನಿಲ್ಲಿ, ಯುಕ್ರೇನಲ್ಲಿ ಶಾಂತಿ ಉಂಟಾಗಲಿ ದೇವರು ಪ್ರಾರ್ಥನೆ ಮಾಡೋಣ. ಹೊಸ ವರ್ಷದಲ್ಲಿ ಯಾವ ಕೋವಿಡ್ ಸಮಸ್ಯೆನೂ ಬರಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ. ಆವಾಗ ನಾವು ನಿಜವಾದ ಹ್ಯಾಪಿ ನ್ಯೂ ಇಯರ್. ಸರ್ಕಾರ ಅದಕ್ಕೆ ತುಂಬ ಶ್ರಮೆ ಪಡ್ತಿದ್ದಾರೆ. ಪ್ರಾರಂಭ ಅವಸ್ಥೆಯಲ್ಲಿ ಕೋವಿಡನ್ನು ಕಂಟ್ರೋಲ್ ಮಾಡಬೇಕು. ಸೊ ಕುಂಭರಾಶಿ ಅರ್ಥ ಮಾಡ್ಕೊಳ್ಳಿ. 11 ಸೂರ್ಯ, ಗೌರ್ಮೆಂಟ್ ಕೆಲಸ ಸಿಕ್ಕುತ್ತೆ. ಎಷ್ಟು ಸಂಕಟಗಳು ಬಂದರೂ ಈ ರವಿ ಕುಜ ಅನ್ನೋದು ಕಾಪಾಡುತ್ತೆ ನಿಮ್ಮನ್ನು. ಮೀನ ರಾಶಿಗೆ ಗುರುಬಲ ಇದೆ, ಆರ್ಥಿಕ ವೃದ್ಧಿ ಆಗುತ್ತೆ. ಆದರೆ 7ರ ಶನಿ ಮಹಾತ್ಮನ ಶಾಂತಿ ಮಾಡೋದು. ಹೊಸ ವರ್ಷ ಸ್ವಲ್ಪ ಸಂಕಟ ಇದೆ, ಕಲಹ ಇದೆ. ಆದ ಕಾರಣ ತುಂಬ ಜನಜಂಗುಳಿ ಇದ್ದಲ್ಲಿ ಹೋಗಬೇಡಿ. ಮೀನರಾಶಿ ಮನೆಯಲ್ಲೇ ಕುಳಿತುಕೊಂಡು ಟಿ ವಿ ನೋಡಿ. ಇಡೀ ಭೂಲೋಕದಲ್ಲಿ ಎಷ್ಟೆಷ್ಟು ಎಂಜಾಯ್. ಹಲವರು ಗೋವಾ ಹೋಗ್ತಾರೆ, ಹಲವು ತಿರುಪತಿಗೆ, ವೈಕುಂಠ ದ್ವಾರ ಭಕ್ತರಿಗೆ ಅಂದರೆ ಗೋವಿಂದ ಗೋವಿಂದ ಅಂತ ದೇವ್ರ ಕೃಪೆ. ಆದರೆ ಭಾಳ ಜನ ಜಾಸ್ತಿ ಇರ್ತಾರೆ. ಆದ ಕಾರಣ ಮೀನರಾಶಿ ಮನೆಯಲ್ಲೇ ಕುಳಿತುಕೊಂಡು ಹೊಸ ವರ್ಷವನ್ನು ಆಚರಣೆ ಮಾಡ್ಕೊಳ್ಳಿ. ಮೀನದಲ್ಲೇ ರಾಹು ಇದೆ,
ಸರ್ಪಶಾಂತಿ ಮಾಡ್ಕೊಳ್ಳಿ. ಏಳರಾಟ ಶನಿ ಇದೆ, ಗುರುಬಲ ಕಾಪಾಡ್ತಾ ಇದೆ, ಸೂರ್ಯ ಚೆನ್ನಾಗಿದೆ, ಉತ್ತರಾಯಣ ಪುಣ್ಯಕಾಲ, ವಿಶೇಷ ಕಾರ್ಯಕ್ರಮ, ಪೊಂಗಲ್ ಹಬ್ಬ, ನಿಮಗೆ ಭಾಗ್ಯೋದಯ. ಮೀನರಾಶಿ ಶುಭಕರ. ಈ ದಿವ್ಯಜ್ಯೋತಿ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯ ಮಾಡೋಣ ವೀಕ್ಷಕರೇ. ಯಾಕಂದರೆ ಈ ಹೊಸ ವರ್ಷವನ್ನು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಆದರೆ ಈ ಹೊಸ ವರ್ಷ ಧನುರ್ಮಾಸದಲ್ಲಿ, ಶೂನ್ಯ ಮಾಸದಲ್ಲಿ, ಅಂದರೆ ವೈಕುಂಠ ಏಕಾದಶಿ ಆಚರಣೆ ಮಾಡ್ತೀವಿ, ಸುಬ್ರಾಯಣ ಷಷ್ಠಿ, ಸ್ಕಂದ ಪೂಜೆ, ಇವೆಲ್ಲ ಧನುಷಲ್ಲಿ ಸೂರ್ಯ ಇದ್ದಾಗ, ಈ ಉತ್ತರಾಯಣ ಪುಣ್ಯಕಾಲಕ್ಕೂ ಧನುಷ್ ಸೂರ್ಯಗೂ ಸಂಬಂಧ ಇದೆ. ಇದು ಲಂಡನ್ ರಾಜರಿಗೆ ಅರ್ಥ ಆಗಿರಲಿಲ್ಲ, ಯಾಕೆ ಮಾಡ್ತಿದ್ದಾರೆ 1 ಜನವರಿ ಅಂತ. ಸುಮ್ಮನೆ ಒಂದು ಶಿಫ್ಟ್ ಮಾಡಿಬಿಟ್ರು, ಆಧಾರ ಇಲ್ಲದೆ. ಅರ್ಥ ಮಾಡ್ಕೊಳ್ಳಿ. ಆದರೆ ಉತ್ತರಾಯಣ ಪುಣ್ಯಕಾಲ 14 ಜನವರಿಗೆ ಈ ವರ್ಷ ಸೂರ್ಯನಾರಾಯಣ 14ನೇ ತಾರೀಕು ರಾತ್ರಿಗೆ ಪ್ರವೇಶವಾದಾಗ ನಾವು ಆಚರಣೆ 15ನೇ ತಾರೀಕು ವಿಶೇಷ ಕಾರ್ಯಕ್ರಮ. ನಾವು ಉತ್ತರಾಯಣ ಪುಣ್ಯಕಾಲ ಹೊಸ ವರ್ಷ 2024 ನಡೆಸ್ಕೊಡ್ತೀವಿ, ನೋಡೋದು ಮರಿಬೇಡಿ. ಇಷ್ಟು ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ದೇವರ ಸ್ಮರಣೆ ಚಾಂಟ್ ಹರೇ ಕೃಷ್ಣ ಆ್ಯಂಡ್ ಬಿ ಹ್ಯಾಪಿ. ಅಂದರೆ ಹ್ಯಾಪಿ ಆಗಬೇಕಾದ ಹೊಸ ವರ್ಷಕ್ಕೆ ಹ್ಯಾಪಿ ನ್ಯೂ ಇಯರ್ ಹೇಳೋದು ದೊಡ್ಡದಲ್ಲ. ಚಾಂಟ್ ಹರೇ ಕೃಷ್ಣ, ಭಕ್ತಿಯಾಗಿ ದೇವರ ಸ್ಮರಣೆ ಮಾಡ್ಕೊಳ್ಳಿ. ಈ ವರ್ಷ ನಿಮಗೆಲ್ಲ ಶುಭವಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ನಮಸ್ಕಾರ.